ಅಧ್ಯಾಯ 7 ಪ್ರಥಮ ಚಿಕಿತ್ಸೆ 1. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ನೀರಿನಿಂದ ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಜೀವವನ್ನು ಉಳಿಸಬಹುದು. 2. ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ಶ್ವಾಸಬಂಧನ ಎನ್ನುವರು. 3. ಚಿಕ್ಕ ಪುಟ್ಟ ಗಾಯಗಳಾದಾಗ ಔಷಧಯುಕ್ತ ಪಟ್ಟಿಗಳನ್ನು ಬ್ಯಾಂಡ್-ಏಡ್ಗಳು ಬಳಸಬಹುದು. 4. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ. 5. ರೋಗಾಣುರಹಿತ ಸುರುಳಿ ಪ್ಯಾಡನ್ನು ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸಬಹುದು. 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 1. ಶ್ವಾಸ ಬಂಧನ ಎಂದರೇನು? ಉತ್ತರ: ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು. ಈ ಅವಸ್ಥೆಗೆ ಶ್ವಾಸಬಂಧನ ಎನ್ನುವರು. ಪ್ರಶ್ನೆ 2. ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನೀಡುವ ಪ್ರಥಮ ಚಿಕಿತ್ಸೆಯನ್ನು ಬರೆಯಿರಿ. ಉತ್ತರ: ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಬಟ್ಟೆಗಳನ್ನು ಸಡಿಲಿಸಿ, ಮುಖದಲ್ಲಿಯ ಕೆಸರು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸಿ. ಅವನನ್ನು ಮುಖ ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನು ಒಂದು ಕಡೆ ತಿರುಗಿಸಿ, ನೀವು ಅವನನ್ನು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮೊಣಕಾಲು ಮಡಚಿ ಬಾಗುವುದು. 2 ಕೈಗಳನ್ನು ಅವನ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿ ಇಟ್ಟು, ನಮ್ಮ ಕೈಗಳನ್ನು ನೇರವಾಗಿರಿಸಿ ಎದ್ದು ನಿಲ್ಲುವುದು. ಇದರಿಂದ ನಮ್ಮ ದೇಹದ ಭಾರವು ವ್ಯಕ್ತಿಯ ಎದೆಯ ಕೆಳಗೆ ಬೀಳುವುದು. ಇದು ವಫೆಯ ಮೇಲೆ ಒತ್ತಡವನ್ನು ಉಂಟುಮಾಡುವುದು. 2 ಸೆಕೆಂಡು ಈ ಸ್ಥಾನದಲ್ಲಿಯೇ ಇದ್ದು ತಿರುಗಿ ಬಗ್ಗಿದ ಸ್ಥಾನಕ್ಕೆ ಬರುವುದು. ಇಲ್ಲಿ 3 ಸೆಕೆಂಡು ತಡೆಯುವುದು. ಈಗ ಒತ್ತಡವು ಬಿಡುಗಡೆ ಹೊಂದುವುದು. ಪ್ರತಿ ನಿಮಿಷಕ್ಕೂ 12 ಸಲದಂತೆ ಈ ಚಲನೆಗಳನ್ನು ಶ್ವಾಸಕೋಶಗಳಲ್ಲಿಯ ನೀರು ಖಾಲಿಯಾಗುವವರೆಗೆ ಹಾಗೂ ಉಸಿರಾಟ ಪ್ರಾರಂಭವಾಗುವವರೆಗೆ ಮುಂದುವರೆಸುವುದು. ಆಗ ರೋಗಿ ನಿಟ್ಟುಸಿರಿನಿಂದ ಉಸಿರಾಟ ಪ್ರಾರಂಭಿಸುವನು. ನಂತರ ಸಾಧ್ಯವಾದಷ್ಟು ಬೇಗನೆ ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು ಅಥವಾ ವೈದ್ಯರನ್ನು ಸಂಪರ್ಕಿಸಬೇಕು. ಪ್ರಶ್ನೆ 3. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ನ ಉಪಯೋಗವೇನು? ಉತ್ತರ: ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಇವುಗಳು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ. ಈ ರೀತಿಯ ಪಟ್ಟಿಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದ್ದು ಒತ್ತಡ ನಿಯಂತ್ರಿಸಲು ಮತ್ತು ಅದುಮುವಿಕೆಗೆ ಸಹಾಯ ಮಾಡುತ್ತವೆ. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದ ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ಕಟ್ಟಬಹುದು. ಪ್ರಶ್ನೆ 4. ರೋಗಾಣುರಹಿತ ಸುರುಳಿ ಪ್ಯಾಡ್ನ ಉಪಯೋಗವೇನು? ಉತ್ತರ: ವಿವಿಧ ಉದ್ದ ಮತ್ತು ಅಗಲ ಅಳತೆಗಳಲ್ಲಿ ದೊರಕುವ ಈ ಪಟ್ಟಿಯನ್ನು ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸಬಹುದು. ರೋಗಾಣುರಹಿತ ಸುರುಳಿ ಪ್ಯಾಡ್ಗಳನ್ನು ವಿವಿಧ ಗಾತ್ರದ ತೆರೆದ ಗಾಯಗಳಿಗೆ ಉಪಯೋಗಿಸಬಹುದು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.